ದೆಹಲಿಯಲ್ಲಿ ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆಯ ಕಸರತ್ತು ಬಹಳ ಜೋರಾಗಿ ನಡೆದಿದೆ. ಪ್ರಧಾನಿ ಮೋದಿ ಜೊತೆ ದೇವೇಗೌಡ ಎಚ್ಡಿಕೆ ಸಭೆ ನಡೆಸಿದ್ರು. ಪ್ರಧಾನಿ ಮೋದಿ ಜೊತೆ ದೇವೇಗೌಡರು ಮತ್ತು ಎಚ್ಡಿಕೆ ಸಭೆ ನಡೆಸಿದ್ರು. ದೆಹಲಿಯಲ್ಲಿ ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆಯ ಕಸರತ್ತು ಜೋರಾಗಿದೆ. ದೇವೇಗೌಡರು ಮತ್ತು ಎಚ್ಡಿ ಕುಮಾರಸ್ವಾಮಿ ಮತ್ತು ಪ್ರಧಾನಿ ಮೋದಿ ಅವರ ಜೊತೆ ಸಭೆ ನಡೆಸಿದ್ರು. ಸಂಸತ್ ಭವನದಲ್ಲಿ ಮೋದಿ ಕಚೇರಿಯಲ್ಲಿ ನಡೆದಂತ ಮಹತ್ವದ ಚರ್ಚೆ. ಲೋಕಸಭೆಯಲ್ಲಿ ಜೆಡಿಎಸ್ಗೆ ಎಷ್ಟು ಕ್ಷೇತ್ರ ಬಿಟ್ಕೊಡುತ್ತೆ ಹಾಗಾದ್ರೆ ಬಿಜೆಪಿ? ಒಂದ್ ಕಡೆ 3 ಕ್ಷೇತ್ರವನ್ನ ಬಿಟ್ಕೊಡೋ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರಿದ್ರೆ 5 ರಿಂದ 6 ಕ್ಷೇತ್ರವನ್ನ ಪಡಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಜೆಡಿಎಸ್ ನಾಯಕರಿದ್ದಾರೆ. ಇವತ್ತಿನ ಸಭೆಯಲ್ಲಿ ಸೀಟು ಹಂಚಿಕೆ ವಿಚಾರವಾಗಿಯೂ ಕೂಡ ಚರ್ಚೆ ಆಗಿದೆ. ಒಟ್ಟಿನಲ್ಲಿ ಮಹತ್ವದ ಚರ್ಚೆ. ಸಂಸತ್ ಭವನದಲ್ಲಿ ಮೋದಿ ಕಚೇರಿಯಲ್ಲಿ ನಡೆದಂತಹ ಮಹತ್ವದ ಚರ್ಚೆ. ದೇವೇಗೌಡರು ಮತ್ತು ಎಚ್ಡಿ ಕುಮಾರಸ್ವಾಮಿ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. 3 ಕ್ಷೇತ್ರವನ್ನ ಬಿಟ್ಕೊಡೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿದೆ. ಲೋಕಸಭೆ ಚುನಾವಣೆಯನ್ನ ಒಟ್ಟಾಗಿ ಎದುರಿಸೋದಕ್ಕೆ ಸರ್ವಸನ್ನದ್ಧವಾಗಿದೆ. ಆದರೆ ಈಗ ಕ್ಷೇತ್ರ ಬಿಟ್ಕೊಡೋ ವಿಚಾರದಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. 3 ಕ್ಷೇತ್ರ ಬಿಟ್ಕೊಡೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದ್ರೆ 5 ರಿಂದ 6 ಕ್ಷೇತ್ರವನ್ನ ಪಡಿಬೇಕು ಅನ್ನೋ ಲೆಕ್ಕಾಚಾರವನ್ನ ಜೆಡಿಎಸ್ ನಾಯಕರು ಹಾಕೊಂಡಿದ್ದಾರೆ. 28 ಕ್ಷೇತ್ರಗಳಲ್ಲಿ 22 ಬಿಜೆಪಿಗೆ, ಜೆಡಿಎಸ್ಗೆ 6 ಕ್ಷೇತ್ರ ಸಿಗತ್ತಾ? ಸಾಧ್ಯತೆ ಇದೆ. ಮತ್ತೊಂದು ಕಡೆ 24 ಕ್ಷೇತ್ರ ಬಿಜೆಪಿಗಾದ್ರೆ ಮತ್ತೊಂದು ಕಡೆ ಜೆಡಿಎಸ್ಗೆ ಒಂದು 4 ಕ್ಷೇತ್ರವನ್ನ ಬಿಟ್ಕೊಡುವಂತಹ ಲೆಕ್ಕಾಚಾರವೂ ಕೂಡ ಇದೆ. ಅಳೆದು ತೂಗಿ ಲೆಕ್ಕ ಹಾಕಲಾಗ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಜೆಡಿಎಸ್ ಪ್ರಭಾವ ಇದೆಯೋ, ಜೆಡಿಎಸ್ ಬಲವಾಗಿದೆಯೋ ಆ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡೋದ್ರ ಬಗ್ಗೆ ಬಿಜೆಪಿ ಚಿಂತನೆ ನಡೆಸ್ತಾ ಇದೆ. ಕ್ಷೇತ್ರ ಬಿಟ್ಕೊಡೋ ವಿಚಾರದಲ್ಲೇ ಈಗ ಬಹಳ ದೊಡ್ಡ ಮಟ್ಟದ ಲೆಕ್ಕಾಚಾರ ನಡೆದಿದೆ. ದೆಹಲಿಯಲ್ಲಿ ನಡೆದಿರುವಂತಹ ಮಹತ್ವದ ಚರ್ಚೆ ಇದು. ಪ್ರಧಾನಿ ಮೋದಿ ಜೊತೆ ದೇವೇಗೌಡರು ಮತ್ತು ಎಚ್ಡಿ ಕುಮಾರಸ್ವಾಮಿ ಸಭೆ ನಡೆಸಿದ್ರು. ಸಭೆ ಈಗ ಮುಗಿದಿದೆ. ದೆಹಲಿಯಲ್ಲಿ ಮೋದಿ ಜೊತೆ ದಳಪತಿಗಳ ಮಹತ್ವದ ಮಾತುಕತೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರನ್ನೇ ಲೋಕಸಭೆ ಚುನಾವಣಾ ಅಖಾಡಕ್ಕೆ ಇಳಿಸೋದರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಸದ್ಯಕ್ಕೆ ಜೆಡಿಎಸ್ಗೆ ಎಷ್ಟು ಕ್ಷೇತ್ರ, ಬಿಜೆಪಿಗೆ ಎಷ್ಟು ಕ್ಷೇತ್ರ ಅನ್ನೋದರ ಬಗ್ಗೆ ಬಹಳ ಜೋರಾದಂತಹ ಕ್ಯಾಲ್ಕುಲೇಷನ್ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇವತ್ತು ಪ್ರಧಾನಿ ಮೋದಿ ಜೊತೆ ದೇವೇಗೌಡರು ಮತ್ತು ಎಚ್ಡಿಕೆ ಇಬ್ರು ಕೂಡ ಸಭೆ ನಡೆಸಿದ್ರು. ಎಷ್ಟು ಕ್ಷೇತ್ರ ಜೆಡಿಎಸ್ ಪಾಲಿಗೆ ಸಿಗತ್ತೆ ಅನ್ನುವಂತಹ ಕುತೂಹಲ ಇದೆ. ಒಂದ್ ಕಡೆ ಜೆಡಿಎಸ್ 5 ರಿಂದ 6 ಕ್ಷೇತ್ರ ಅಂತ ಪಟ್ಟಿಡಿದೆ, ಇನ್ನೊಂದು ಕಡೆ 3 ಕ್ಷೇತ್ರ ಬಿಟ್ಕೊಡೋಣ ಅಂತ ಬಿಜೆಪಿ ಲೆಕ್ಕಾಚಾರ. ಒಟ್ಟಿನಲ್ಲಿ ಇದ್ರ ಬಗ್ಗೆ ಯಾವ ರೀತಿ ಚರ್ಚೆ ನಡೆದಿದೆ? ಹಾಗಾದ್ರೆ ಏನೆಲ್ಲ ಆಯ್ತು? ಶ್ವೇತಾ, ಇವತ್ತು ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆದ ಬಳಿಕ ಮೊದಲ ಬಾರಿಗೆ ಅಧಿಕೃತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಭೇಟಿ ಆಗ್ತಾ ಇರುವಂತದ್ದು. ಈ ಹೊತ್ತಲ್ಲಿ ಹಾಸನಕ್ಕೆ ಕೆಲವು ಯೋಜನೆಗಳು ಸೇರಿದಂತೆ ರಾಜಕೀಯ ವಿಚಾರವಾಗಿ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗುತ್ತೆ. ಈಗ 12:15 ಸುದ್ದಿಗೋಷ್ಠಿಯನ್ನ ಕುಮಾರಸ್ವಾಮಿ ಅವರು ನಡೆಸಲಿದ್ದಾರೆ. ಆಗ ಎಲ್ಲ ವಿವರಗಳು ಕೂಡ ಲಭ್ಯ ಆಗುತ್ತೆ. ಆದ್ರೆ ಪ್ರಧಾನಿಗಳ ಬಳಿ ರಾಜಕೀಯ ವಿಚಾರ ಜೊತೆಗೆ ಮೈತ್ರಿ ವಿಚಾರ ಚರ್ಚೆ ಆಗಿದೆ. ಆದ್ರೆ ಈ ಸೀಟು ಹಂಚಿಕೆ ಅದೆಲ್ಲವೂ ಕೂಡ ನಡ್ಡಾ ಮತ್ತೆ ಅಮಿತ್ ಶಾ ಅವರ ಬಳಿ ಚರ್ಚೆ ಆಗುತ್ತೆ ಅನ್ನುವಂತ ಮಾಹಿತಿಗಳು ಇದೀಗ ಲಭ್ಯ ಆಗ್ತಾ ಇರುವಂತದ್ದು. ಸೊ ಈ ಎರಡೂ ವಿಚಾರ ಅಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವ್ರಿಗೆ ಇಬ್ಬರಿಗೆ ಕೂಡ ಆಹ್ವಾನ ಇತ್ತು. ಅವರು ಅದರಂತೆ ಹೋಗಿ ಒಂದು ಸುಮಾರು ಅರ್ಧ ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಇದೂ ಸೇರಿದಂತೆ ಅಂದ್ರೆ ಸೀಟ್ ಶೇರಿಂಗ್ ಬಗ್ಗೆ ಅಧಿಕೃತ ಏನು ಚರ್ಚೆನೇ ಆಗಿಲ್ವಾ ಅನ್ನುವಂಥದ್ದಿಲ್ಲ. ಬಟ್ ಸೀಟ್ ಶೇರಿಂಗ್ ವಿಚಾರ ಚರ್ಚೆ ಆಗಿದೆ. ಆದ್ರೆ ಎಷ್ಟು ಅವೆಲ್ಲವೂ ಕೂಡ ನಡ್ಡಾ ಮತ್ತೆ ಅಮಿತ್ ಶಾ ಅವರು ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂತಹ ಮಾಹಿತಿ. ಅದರ ಜೊತೆಯಲ್ಲಿ ಪ್ರಮುಖವಾಗಿ ಹಾಸನ್ಗೆ IIT ಒಂದು ತರಬೇಕು ಅನ್ನುವಂಥದ್ದು ದೇವೇಗೌಡರ ಕನಸಿತ್ತು. ಅದನ್ನ ಪ್ರಮುಖವಾಗಿ ನಿನ್ನೆಯಿಂದಲೂ ಕೂಡ ಹೇಳ್ತಾ ಇದ್ರು. ಅದನ್ನ ನಾವು ಪ್ರಸ್ತಾಪ ಮಾಡ್ತೀವಿ ಪ್ರಧಾನಿಗಳ ಭೇಟಿಯ ಸಂದರ್ಭದಲ್ಲಿ. ಹಾಗಾಗಿ ನಮಗೆ ಹಾಸನಕ್ಕೆ ಇದು ಸಿಗಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ರು. ಇದನ್ನ ಹೊರತಾಗಿ ಏನೆಲ್ಲ ಚರ್ಚೆ ಆಗಿದೆ ಅನ್ನುವಂಥದ್ದು ಈಗ ಇನ್ನು 12:15 ಹೊತ್ತಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಶ್ವೇತಾ, ಓಕೆ, ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ
ಬಿಜೆಪಿ ಭರ್ಜರಿ ಕ್ಷೇತ್ರಗಳನ್ನ ತನ್ನದಾಗಿಸ್ಕೊಂಡಿತ್ತು. ಆದರೆ ಈ ಬಾರಿ ಬಿಜೆಪಿ ಮತ್ತು JDS ಮೈತ್ರಿ ಆಗಿರೋದ್ರಿಂದ ಕೆಲವೊಂದಷ್ಟು ಕ್ಷೇತ್ರಗಳು ಹೇಗಿದೆ ಅಂತ ಅಂದ್ರೆ JDSನ ಅಲೆ ಬಹಳ ಜೋರಾಗಿದೆ. ಹಾಗಾಗಿ ಈಗ JDS ಎಷ್ಟು ಕ್ಷೇತ್ರಗಳಿಗಾಗಿ ಪಟ್ಟು ಹಿಡಿದಿದೆ, ಬಿಜೆಪಿ ಎಷ್ಟು ಕ್ಷೇತ್ರ ಕೊಡೋದ್ರ ಬಗ್ಗೆ ಲೆಕ್ಕಾಚಾರ ಹಾಕ್ತಾ ಇದೆ. ಶ್ವೇತಾ, 6 ಕ್ಷೇತ್ರಗಳಿಗೆ JDS ಈ ತನಕವೂ ಕೂಡ ಪಟ್ಟು ಹಿಡಿದಿರುವಂತದ್ದು. ಅದು ಫೈನಲಿ ಬಂದು 3ರಿಂದ 4 ಕ್ಷೇತ್ರ ಆಗಬಹುದು ಅನ್ನುವಂಥದ್ದು ಬಿಜೆಪಿ ಮತ್ತೆ JDS ನ ಒಳ ಲೆಕ್ಕಾಚಾರ ಇರುವಂತದ್ದು. ಕಳೆದ ಬಾರಿ ಕಾಂಗ್ರೆಸ್ ಮತ್ತೆ JDS ಇಬ್ಬರು ಕೂಡ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅಂದ್ರೆ ಯಾರಿಗೂ ಕೂಡ ಮೆಜಾರಿಟಿ ಸಿಗಲಿದೆ. ಅವರಿಗೆ ಒಂದು ಕ್ಷೇತ್ರ, ಇವರಿಗೆ ಒಂದು ಕ್ಷೇತ್ರ ಸಿಕ್ಕಿತ್ತು. ಅದಾದ ನಂತರ ಈಗ ಹೊಸ ಮೈತ್ರಿ ಏನಿದೆ ಆ ರೀತಿ ಆಗಬಾರದು. ಕಳೆದ ಬಾರಿ ಏನಾಗಿತ್ತು ಆ ಲೆಕ್ಕಾಚಾರ ಆಗಬಾರದು. ಮತ್ತೆ ಎಲ್ಲಿ ಪರ್ಫೆಕ್ಟ್ ಆಗಿ ಎಷ್ಟು ಗೆಲ್ಲಬಹುದು ಅಷ್ಟೇ ಕ್ಷೇತ್ರಗಳನ್ನ ಕೇಳಬೇಕು ಅನ್ನುವಂಥದ್ದು JDS ನ ಒಂದು ಪ್ರಮುಖರು ಕೂತು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ವ್ಯಕ್ತ ಆಗಿರುವಂತಹ ಅಭಿಪ್ರಾಯ. ಯಾಕಂದ್ರೆ ಕ್ಷೇತ್ರವನ್ನ ಕೇಳಿ ಸೋಲನ್ನ ಒಪ್ಪಿಕೊಂಡ್ರೆ ಅದು ಬೇರೆ ರೀತಿಯ ಮೆಸೇಜ್ ಹೋಗುತ್ತೆ. ಹಾಗಾಗಿ ಎಲ್ಲವೂ ಕೂಡ ಮುಂದಿನ ಲೆಕ್ಕಾಚಾರಕ್ಕೆ ಅಂದ್ರೆ ಈಗ 6 ಕ್ಷೇತ್ರ ತೆಗೆದುಕೊಂಡು 1-2 ಗೆದ್ದು ಬಿಟ್ರೆ ಅನ್ನುವಂತ ಪ್ರಶ್ನೆ ಕೂಡ ಇರುತ್ತೆ. ಜೊತೆಗೆ ಬಿಜೆಪಿಗೆ ಯಾವ ಕ್ಷೇತ್ರ ಬಿಟ್ಟುಕೊಟ್ರು ಕೂಡ ಅದು ಲಾಸ್ ಅಂತಾರೆ. ಯಾಕಂದ್ರೆ ಈಗ ಆಲ್ರೆಡಿ 2 ಕ್ಷೇತ್ರಗಳು 3 ಕ್ಷೇತ್ರ ಹೊರತುಪಡಿಸಿ ಎಲ್ಲದರಲ್ಲೂ ಕೂಡ ಬಿಜೆಪಿನೇ ಇರುವಂತದ್ದು. ಹಾಗಾಗಿ ಪ್ರೆಸೆಂಟ್ ಹಾಲಿ ಸಂಸದರಿರುವ ಕ್ಷೇತ್ರವನ್ನೇ ಬಿಟ್ಟುಕೊಡಬೇಕಾದಂತ ಸ್ಥಿತಿ ಬಿಜೆಪಿಗೆ. ಹಾಗಾಗಿ ಅದು ಯಾವ ಮಟ್ಟಕ್ಕೆ ಇವರ ಪಟ್ಟಿಗೆ ಒಪ್ತಾರೆ ಅನ್ನುವಂಥದ್ದೇ ಪ್ರಶ್ನೆ ಇರುವಂತದ್ದು. ಹಾಗಾಗಿ 6 ಕ್ಷೇತ್ರ ಬೇಡಿಕೆ ಇದ್ರೂ ಕೂಡ ಹೆಚ್ಚು ಕಡಿಮೆ 3 ಕ್ಷೇತ್ರಕ್ಕೆ ಬಂದು ನಿಲ್ಲಬಹುದು. ಶ್ವೇತಾ, ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.